ಚಾಮರಾಜನಗರದ ಹನೂರಿನಲ್ಲಿ ನಡೆದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಎಫ್ ಮರಿಸ್ವಾಮಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಎನ್ಕೌಂಟರ್ನಿಂದ ಕೆರಳಿದ್ದ ಕುಟುಂಬಸ್ಥರು ಅರಣ್ಯ ಇಲಾಖೆ ಆಸ್ತಿಪಾಸ್ತಿ ಮೇಲೆ ಭೀಕರ ದಾಳಿಯನ್ನು ನಡೆಸಿದರು. ಇಡೀ ವನ್ಯಧಾಮದಲ್ಲಿರೋ 28 ಕಳ್ಳಬೇಟೆ ತಡೆ ಶಿಬಿರಗಳ ಪೈಕಿ ಬರೋಬ್ಬರಿ 8 ಶಿಬಿರಗಳನ್ನು ಧ್ವಂಸ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂಥ ಕಾವೇರಿ ವನ್ಯಧಾಮದ ಎಸಿಎಫ್ ಮರಿಸ್ವಾಮಿ, ಅರಣ್ಯ ಪ್ರದೇಶಕ್ಕೆ ಸಾಕಷ್ಟು ಕಾಲುದಾರಿಗಳಿದ್ದು ಕಿಡಿಗೇಡಿಗಳು ರಾತ್ರಿ ವೇಳೆಯಲ್ಲೇ ಬಂದು ಈ ತರಹದ ಬಾಂಬ್ ದಾಳಿಯನ್ನು ನಡೆಸಿದ್ದಾರೆ. ಇದರ ಹಿಂದೆ ಕಳ್ಳ ಬೇಟೆಗಾರರ ಕೈವಾಡವಿರೋದು ಖಚಿತ ಎಂದಿದ್ದಾರೆ. ಸದ್ಯ ಮುನ್ನೆಚ್ಚರಿಕಾ ಕ್ರಮವಾಗಿ ಕಾಡಿನೊಳಗೆ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದ್ದು, ಘಟನೆಗೆ ಸಂಬಂಧಪಟ್ಟಂತೆ ರಾಮಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನಾವು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು, ಪ್ರೊಟೆಕ್ಷನ್ ಮೆಷರ್ಸ್ ತಗೋಬೇಕು ಅದು ತೊಗೊಂಡಿದ್ದೀವಿ. ಮತ್ತು ಏನಕ್ಕೆ ಅಂದರೆ ಫರ್ದರ್ ಇಂಥ ಇನ್ಸಿಡೆಂಟ್ಸ್ಗಳಾಗಬಾರ್ದು, ನಮ್ಮ ಲೆವೆಲಲ್ಲಿ ಅಥವಾ ಏನು ಪ್ರೊಟೆಕ್ಷನ್ ಆಗಬೇಕು ಅದನ್ನು ತೊಗೊಂಡಿದ್ದೀವಿ ಅಷ್ಟೇ. ಅದನ್ನು ಮುಚ್ಚಿಟ್ಟು ಅಂತ ಏನಿಲ್ಲ ಸರ್. ಇವೆಲ್ಲ ಫಾರೆಸ್ಟ್ ಇನ್ಸೈಡ್ ಇರೋದ್ರಿಂದ ಸರ್, ಈ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬೇಟೆ ಆಡಲಿಕ್ಕೆ ಈಸಿ ಆಗಲಿ ಅಂತನಾ ಅಥವಾ ಈ ಪ್ರಕರಣನ ಯುಟಿಲೈಸ್ ಮಾಡ್ಕೊಂಡಿದ್ದಾರಾ ಬೇಟೆಗಾರರು ಅಂತ ಸರ್? ಯಾರಾದ್ರು ಯಪ್ಪ ಅದೊಂದು ಏನು ಪ್ರಕರಣ ನಡೆದಿದೆ, ಅದ್ರದ್ದು ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಸೊ ದ್ವೇಷದ ಹಿನ್ನೆಲೆ ಮೇಯ್ನ್ ಎಲ್ಲ ಅರಣ್ಯ ಅಲ್ವಾ ಸರ್? ಅರಣ್ಯ ಯಾರು ಲೂಟಿ ಮಾಡೋಕ್ಕೆ ಹೋದ್ರೆ ಅದು ಅವರ ಒಂದು ಏನು ಆಸ್ತಿ ಪಾಸ್ತಿನ, ಈಗ ಕಾಡಾಗಿರ್ಬೋದು, ಏನು ರಾಜ್ಯದ ಸಂಪತ್ತಾಗಿರ್ಬೋದು, ಇದು ಜನಗಳದ್ದು ಸಂಪತ್ತು, ಜನಗಳದ್ದು ಇದು. ಸೊ ಅವರ ಸಂಪತ್ತನ್ನು ಅವರೇ ನಾಶ ಮಾಡಿಕೊಂಡ್ರೆ ಮುಂದಿನ ದಿನದಲ್ಲಿ ಮುಂದಿನ ಜನಪೀಳಿಗೆ ಅವರ ಮಕ್ಕಳು ಅಥವಾ ಮಕ್ಕಳು ಇರ್ತಾರೆ ಜನ್ರೇಷನ್ಗೆ ಅರಣ್ಯ ಸಂಪತ್ತು ಇರೋದಿಲ್ಲ. ಸೊ ಹಾಗಾಗಿ ಅರಣ್ಯ ಸಂಪತ್ತು ತಮಗೆಲ್ಲ ಗೊತ್ತಿರ್ಬೋದು, ಸಂವಿಧಾನದ ಅನುಚ್ಛೇದ 48A 51 ಪ್ರಕಾರ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಂತಂದರೆ ಪ್ರತಿ ನೆಲ, ಜಲ, ವನ್ಯಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ಆದ್ಯ ಕರ್ತವ್ಯ ಆಗಿರ್ತದೆ. ಸೊ ಹಾಗಾಗಿ ಅಂಥದ್ದಕ್ಕೆ ನಾಶಪಡಿಸೋದಕ್ಕೆ ಮುಂದಾಗ್ದೇ ಇಲಾಖೆ ಜೊತೆ ಕೈ ಜೋಡಿಸಿದ್ರೆ ಮುಂದಿನ ನಮ್ಮ ಯುವ ಪೀಳಿಗೆ ಏನಿರ್ತದೆ ಅವರು ಸುರಕ್ಷಿತವಾಗಿ ಜೀವನ ನಡೆಸ್ಬೋದು.